ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ನೈಟ್ ರೂಟೀನ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ನಾನು 10 ಗಂಟೆಗೆ ಬಾಗಿಲು ಕ್ಲೋಸ್ ಮಾಡೋದು. ಒಂದೊಂದು ಸಲ ಮನೆ ಹತ್ತಿರ ಇರೋದ್ರಿಂದ ಸ್ವಲ್ಪ ಲೇಟು ಆಗುತ್ತೆ. ಈಗ ಏನು ಮಾಡ್ತೀನಿ, ಬೇಗನೆ ಕ್ಲೋಸ್ ಮಾಡ್ತೀನಿ. ಏನಕ್ಕೆ ಒಳಗಡೆ ಸ್ಟಿಚಿಂಗ್ ಮಾಡ್ಬೋದು, ಕಟ್ಟಿಂಗ್ ಮಾಡೋದು. ಹಂಗಾಗಿ ಆಮೇಲೆ ಯಾರಾದರೂ ಬಂದರೆ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಳ್ಳೋರೇ ಜಾಸ್ತಿ. ಅದಕ್ಕೋಸ್ಕರನೇ ನಾನು 9 ಇಲ್ಲ 10 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತೀನಿ. ಆಮೇಲೆ ನಾನು ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ಏನಕ್ಕಪ್ಪ ವಾಕಿಂಗ್ ಅಂದರೆ, ಕಾಲು ನಾನು ಒಂದೇ ತಾವು ಕೂತ್ಕೊಂಡು ಇಲ್ಲ ನಿಂತ್ಕೊಂಡು ಕೆಲಸ ಮಾಡ್ತೀನಲ್ಲ, ಅದು ಕಾಲು ನನಗೆ ಒಂದು ಪಾದ ಊದ್ಕೊಳ್ಳುತ್ತೆ. ಒಂದು ಕಾಲೇನು ನಾನು ಅದೇ ಮೋಟ್ರ್ ಯೂಸ್ ಮಾಡೋ ಕಾಲು ಏನೂ ಆಗೋಲ್ಲ. ಎಡಗಾಲು ಅದಕ್ಕೇನು ಕೆಲಸ ಕೊಡಲ್ವಲ್ಲ, ಅದು ನಾನು ಜಾಸ್ತಿ ನೈಟೆಲ್ಲ ಕೆಲಸ ಮಾಡಿಬಿಟ್ರೆ ಊದ್ಬಿಡುತ್ತೆ. ಅಂದರೆ ಕೆಲಸ ಮಾಡೋದು ಸ್ಟಾಪ್ ಮಾಡಬೇಕು, ಇಲ್ಲ ಅಂದರೆ ಅದು ಊದ್ಕೊಂಡಿರುತ್ತೆ. ಆಮೇಲೆ ನಾನು ಡಾಕ್ಟ್ರಿಗೂ ತೋರಿಸ್ದೆ. ಅವರೇನಪ್ಪ ಹೇಳಿದ್ರು ಅಂದರೆ, ವಾಕಿಂಗ್ ಮಾಡಬೇಕು, ಒಂದೇ ಸಮ ಕೂತ್ಕೊಂಡಿರಬಾರ್ದು, ಎದ್ದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಕೂತ್ಕೊಳ್ಳಿ, ಕೆಲಸ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸ್ವಲ್ಪ ಓಡಾಡ್ತೀನಿ, ಜಾಸ್ತಿ ವಾಕಿಂಗ್ ಮಾಡ್ತೀನಿ. ಹಂಗಾಗಿ ರಾತ್ರಿ ಊಟ 9:30 10 ಗಂಟೆಗೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಹಂಗೆ ಮನೆ ಅಂಗಡಿ ಹತ್ರನೇ ವಾಕಿಂಗ್ ಮಾಡ್ತೀನಿ. ಸ್ವಲ್ಪ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಮಾಮೂಲಿ ಹೇಳಿದ್ನಲ್ಲ 10 ಗಂಟೆ ಆದರೂ ಯಾರಾದರೂ ಪರಿಚಯ ಇರೋದ್ರಿಂದ ಬಂದುಬಿಟ್ರೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರಾ. ಆವಾಗ ನಾವು ಹೋಗಿ ಅನ್ನೋಕ್ಕೆ ಹೋಗಲ್ಲ, ಇಲ್ಲ ಮಾತಾಡದೆ ಇರೋಕ್ಕೆ ಹೋಗಲ್ಲ. ನಾವು ಸ್ಟಿಚಿಂಗ್ ಮಾಡೋಣ ಇಲ್ಲ ವೀಡಿಯೋ ಮಾಡೋಣ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ಬಿಡ್ತೀನಿ, ಈ ಥರ ಡೋರ್ ಎಳೆದ್ಬಿಟ್ರೆ ಅವಾಗ ಯಾರು ಬಂದ್ರೂ ಬಾಗಿಲು ಹಾಕೈತೆ ಅಂದ್ಬಿಟ್ಟು ಹೊರಟೋಗ್ತಾರೆ ಅಂದ್ಬಿಟ್ಟು ಅವಾಗ ಏನು ಮಾಡ್ತೀನಿ, ಒಳಗಡೆನೆ ಸ್ಟಿಚಿಂಗ್ ಮಾಡೋಕ್ಕೆ ಇಲ್ಲ ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಹಂಗೆ ಇವತ್ತು ಒಂದಷ್ಟು ಬ್ಲೌಸ್ಗಳು ಕಟ್ ಮಾಡೋದಿತ್ತು, ಹಾಗೆ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಹಂಗೆ ಸ್ವಲ್ಪ ಏನಪ್ಪ ಅಂದರೆ ಕಂಪ್ಯೂಟ್ರ್ ಮಿಷಿನ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ. ಏನಕ್ಕಪ್ಪ ಅಂದರೆ, ಇಲ್ಲೊಬ್ಬರು ಅವರು ಟೈಲರ್ ಅಂತೆ, ನಾನು ಬೋರ್ಡ್ ಹಾಕಿರೋದು ನೋಡಿ ಬಂದರು. ಕಂಪ್ಯೂಟ್ರ್ ಎಂಬ್ರಾಯ್ಡಿಂಗ್ ವರ್ಕು ಎಷ್ಟಾಗುತ್ತೆ ಮಿಷಿನು, ನಾವು ತೊಗೋಬೇಕು ಅಂದ್ಕೊಂಡಿದ್ದೀವಿ ಅಂದ್ಕೊಂಡು ಬಂದರು. ಹಂಗೆ ವಿಚಾರಿಸ್ತಾಯಿದ್ರು. ಇದು ನಾನು ತೊಗೊಂಡು 4 ವರ್ಷ ಆಯಿತು. ಆವಾಗ 180 ಇತ್ತು, 1,80,000. ಈಗೆಲ್ಲ ಈ ಥರದ ಮಿಷಿನ್ ಯಾರು ತೊಗೊಳಲ್ಲ, ಯಾಕೆಂದರೆ ಆಫ್ ಜಾಯಿಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಬೇಡ ಅಂತಾರೆ, ಈ ಮಿಷಿನ್ನು ಬೇಡ. ಅಂದರೆ ಈಗೆಲ್ಲ ಸಿಂಗಲ್ ಹೆಡ್ ಮಿಷಿನ್ ಅಂತ ಬಂದೈತೆ. ಅದರಲ್ಲಿ ಬಂದ್ಬಿಟ್ಟು 8 ನೀಡಲ್ಸು ಇಲ್ಲ 10 ನೀಡಲ್ಸ್ ಇರುತ್ತೆ, 10 12 ಆ ಥರ ಇದೆ. ಕಮ್ಮಿ ಅಂದರೂ 8 ನೀಡಲ್ಸ್ ಅಂತೂ ಇರುತ್ತೆ, ಅಂದರೆ 8 ಸೂಜಿ ಇರುತ್ತೆ. ಅದರಲ್ಲಿ ಒಂದೇ ಸಲ ದಾರ ಹಾಕ್ಬಿಡೋದು. ನಮಗೆ ಎಷ್ಟು ಕಲರ್ ಬೇಕು ಅಷ್ಟು ಕಲರನ್ನು ಸೆಟ್ ಬಿಟ್ಬಿಟ್ರೆ ಮತ್ತೆ ದಾರ ಹಾಕೋದು. ಈಗ ಈ ಮಿಷಿನಲ್ಲಿ ಒಂದು ದಾರ ಹಾಕಿದ್ಮೇಲೆ ತೆಗಿಬೇಕು, ಮತ್ತೆ ಹಾಕಬೇಕು, ತೆಗಿಬೇಕು, ಮತ್ತೆ ಹಾಕಬೇಕು, ಒಂದಾದ್ಮೇಲೆ ಒಂದು ನಮ್ಗೆ ಯಾವ ಕಲರ್ ಬೇಕು ಹಾಕ್ತಾ ಇರಬೇಕು. ಅದರಲ್ಲಿ ಆಗಲ್ಲ, ಒಂದು ಸಲ ಸೆಟ್ ಮಾಡಿಬಿಟ್ರೆ ಒಂದನೇದು ಕಲರ್ ದಾರ ಇದು, ಎರಡನೇ ಕಲರು, 3 4 ಅದು ನಾವು ಎಷ್ಟು ಕಲರ್ ಹಾಕ್ತೀವಿ ಅಷ್ಟು ಸೆಟ್ ಮಾಡಿಬಿಡೋದು. ಅದು 8 ನೀಡಲ್ಸ್ ಇರುತ್ತಲ್ಲ, ಅದಕ್ಕೆ ಹಾಕಿ ಬಿಟ್ಬಿಟ್ರೆ ಅದೇನಾಗುತ್ತೆ, ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಹಾಗಾಗಿ ಇವಾಗೆಲ್ಲ ಜಾಸ್ತಿ ಆ ಥರದ ಮಿಷಿನ್ನೇ ತೊಗೊಳ್ಳೋದು. ಆದರೆ ಅದು ತುಂಬಾ, ನಾನು ತೊಗೊಂಡಾಗಿದ್ದರೆ 3 ಲಕ್ಷಕ್ಕೆ ಸಿಗ್ತಿತ್ತು, ಈಗೆಲ್ಲ 4 ಲಕ್ಷ ಆಗುತ್ತೆ. ನೀವು ಹೆಂಗೆ ತೊಗೋತೀನಿ ಅಂದ್ರೂ ಸಿಂಗಲ್ ಹೆಡ್ ಮಿಷಿನ್ ಬಂದುಬಿಟ್ಟು 4 ಲಕ್ಷ ಆಗುತ್ತೆ. 4 ಲಕ್ಷ ಬಂಡವಾಳ ಹಾಕಿ ಅಷ್ಟು ಕೆಲಸ ಬಂದು ಮಾಡ್ತೀನಿ ಅಂದರೆ ಸರಿ. ಇವಾಗ ಮಾಮೂಲಿ ಕೆಲಸ ಮಾಡೋರ್ಗು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಟೈಲರ್ಗಳಿಗೂ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ, ಈಗ ಅದು ಹಳ್ಳಿ ಕಡೆ ಸ್ವಲ್ಪ ಟ್ರೆಂಡ್ ಇದೆ. ಇವಾಗ ಕೆಲವ್ರಿಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ಗೊತ್ತಿರಲ್ಲ. ಹಂಗಾಗಿ ಏನು ಮಾಡ್ತಾರೆ, ಅಂಗಡಿಗಳಲ್ಲೇ ಹೋಗಿ ಮಾಡಿಸೋದು ತೊಗೊಳ್ಳೋದು ಇರುತ್ತೆ. ಯಾಕೆಂದರೆ ನಮ್ಮ ಫ್ರೆಂಡ್ ಒಬ್ಬರೇ ಮಾಡಿಸ್ತಾರೆ. ಹಂಗಾಗಿ ಇಲ್ಲಿಗಿಂತ ರೇಟು ಅಷ್ಟು ಇದೆ ಅಲ್ಲಿ ವರ್ಕ್ಗೆ, ಎಂಬ್ರಾಯ್ಡಿಂಗ್ ವರ್ಕ್ಗೆ. ಆದರೆ ಇಲ್ಲಿ ಸಿಟಿ ಏರಿಯಾ ಆಗಿರೋದ್ರಿಂದ ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಬಿಡ್ತಾರೆ. ಆಮೇಲೆ ರೆಡಿಮೇಡ್ಗೆ ಸಿಕ್ಬಿಡುತ್ತೆ. ಹಂಗಾಗಿ ನಾವೇನಾದರೂ ಒಂದಿಷ್ಟು ಅಂತ ಹೇಳಿದ್ರೆ, ಈಗ ಒಂದು ಬ್ಲೌಸ್ಗೆ ನಾವು ಒಂದು 500 ರೂಪಾಯಿ ವರ್ಕ್ ಮಾಡೋಕ್ಕೆ ಅಂತ ಹೇಳಿದ್ರೆ, 500 ರೂಪಾಯಿ ಯಾಕೆ, 300 ರೂಪಾಯಿಗೆಲ್ಲ ಸಿಗುತ್ತೆ, 400 ರೂಪಾಯಿಗೆಲ್ಲ ಸಿಗುತ್ತೆ, ರೆಡಿನೇ ಸಿಗುತ್ತೆ, ಹಂಗೆ ಸಿಗುತ್ತೆ, ಹಿಂಗೆ ಸಿಗುತ್ತೆ, ಈ ಥರ ಕಾರಣಗಳು ಹೇಳ್ತಾರೆ. ಆಮೇಲೆ ಅವ್ರಿಗೆ ಹೇಳಿದೆ, ಒಟ್ಟಿನಲ್ಲಿ ಈ ಥರ ಇದೆ ಇದು, ನಾವು ಅಂದರೆ ಅವಾಗ ಅದು ಸಿಂಗಲ್ ಹೆಡ್ ಮಿಷಿನ್ ಅಷ್ಟು ಟ್ರೆಂಡ್ ಇರಲಿಲ್ಲ ನಾನು ತೊಗೊಂಡಾಗ 4 ವರ್ಷದ ಹಿಂದೆ. ಅಂದರೆ ಈ ಮಿಷಿನೇ ಜಾಸ್ತಿ ರನ್ನಿಂಗ್ ಇದ್ದಿದ್ದು. ಈ ಬರ್ನಿನೋ, ಉಷಾ ಇವೆಲ್ಲ ಜಾಸ್ತಿ ರನ್ನಿಂಗ್ ಇತ್ತು. ಹಂಗಾಗಿ ಅವಾಗೆಲ್ಲ ಜಾಸ್ತಿ ಇದೆ ತೊಗೋತಾ ಇದ್ದಿದ್ದು. ಅಂದರೆ ಅದು 3 ಲಕ್ಷಕ್ಕೆ ಅನ್ನೋದಕ್ಕಿಂತ ಅವಾಗ 1.5 ಲಕ್ಷದಲ್ಲೇ ಮುಗ್ದೋಗ್ಲಿ, 2 ಲಕ್ಷದಲ್ಲಿ ನೋಡಿ, ಇನ್ನೊಂದು ಲಕ್ಷ ಹಾಕಿದರೆ ದೊಡ್ಡ ಮಿಷಿನೇ ಬರ್ತಿತ್ತು. ನಮ್ಗೆ ಅವಾಗ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಅವ್ರ ಅಂಗಡಿಯವರು ಹೇಳಲಿಲ್ಲ, ಹಾಗಾಗಿ ಇದನ್ನು ತೊಗೊಂಡಿದ್ದಾಯಿತು. ಭಯ, ಏನಾದರೂ ಆದರೆ ಹೋದ್ರೆ ಅನ್ನೋ ಭಯಕ್ಕೆ ನಾನು ಇದೇ ಮಿಷಿನ್ ತೊಗೊಂಡೆ. ಆಮೇಲೆ ತೊಗೊಂಡಾದ್ಮೇಲೆ ಅನ್ನಿಸ್ತು, ಆದರೆ ಆಗ್ತಿತ್ತು ಅದೇ ತೊಗೊಂಬಿಡ್ಬೇಕಾಗಿತ್ತು ದೊಡ್ಡ ಮಿಷಿನ್ನೇ ಅಂತ ಅನ್ನಿಸ್ತು. ಏನೂ ಮಾಡೋಕ್ಕಾಗಲ್ಲ, ತೊಗೊಬಿಟ್ಟಿದ್ದೀವಿ. ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಮಾಡ್ತಾಯಿದ್ದೀವಿ. ಏನು ಪ್ರಾಬ್ಲಮ್ ಅಂದರೆ, ಈ ಮಿಷಿನಲ್ಲಿ ವರ್ಕ್ದು ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಅದು ಟೈಮಿಂಗ್ಸ್ ತೊಗೊಳುತ್ತಲ್ಲ. ಫ್ರೇಮ್ ಹಾಕೋಕ್ಕಾಗಲಿ, ಆಮೇಲೆ ದಾರ ಚೇಂಜ್ ಮಾಡೋಕ್ಕಾಗಲಿ, ಇವೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಒಂಚೂರು ಆ ಕಡೆ ಈ ಕಡೆ ಆದರೂ ಅದನ್ನ ಸರಿಯಾಗಿ ಫ್ರೇಮ್ ಬಿಚ್ಚಬೇಕು, ಹಾಕಬೇಕು, ಫ್ರೇಮ್ ಬಿಚ್ಚಬೇಕು, ಹಾಕಬೇಕು, ಆ ಥರ ಆಗ್ಬಿಡುತ್ತೆ.
ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಅಷ್ಟೊಂದು ದುಡ್ಡು ಹಾಕಿದ್ದೀವಿ, ಮಾಡ್ತಾಯಿದ್ದೀವಿ. ಓಕೆನಾ. ಹಂಗಾಗಿ ಅವರು ಪಾಪ ಹೇಳ್ದೆ ನಾನು ಈ ಥರ ಅವಾಗ ತಗೊಂಡೆ, ಈಗಿಲ್ಲ, ಈಗ 3 ಲಕ್ಷ ಆಗುತ್ತೆ, ಈ ಥರದ ಬದಲು ಸಿಂಗಲ್ ಹೆಡ್ಡೇ ತೊಗೊಳ್ಳಿ ನೀವು. ಏನಕ್ಕಪ್ಪ ಅಂದರೆ ಸಿಂಗಲ್ ಹೆಡ್ ಆದರೆ ನಿಮಗೆ ಫುಲ್ ನೆಕ್ಕು ಬಂದ್ಬಿಡುತ್ತೆ, ನೀವು ಸ್ಲೀವ್ಸ್ ಒಟ್ಟಿಗೆ ಹಾಕ್ಬೋದು, ಸಪ್ರೇಟ್ ಆಗುವ ಅಷ್ಟಿರಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ. ಅವ್ರು ಹೇಳಿದ್ರು ಆಲ್ರೆಡಿ ನಾನು ಅಂಗಡಿ ಇಟ್ಟಿದ್ದೀನಿ, ನೀವು ಹೇಳ್ತಾ ಇರೋದು ನೋಡಿದ್ರೆ 3 ಲಕ್ಷ ಅಂದರೆ ನಾವು 3 ಲಕ್ಷ ಅದಕ್ಕೆ ಇಟ್ಬಿಟ್ಟು ಅಷ್ಟು ಬಂಡವಾಳನ ನಾವು ತೆಗೆದು ಮಾಡೋ ಬದಲು ಇವಾಗ 3 ಲಕ್ಷಕ್ಕೆ ನಾನು ಒಂದು ಅಂಗಡಿನೇ ಮಾಡ್ಬೋದಲ್ಲ, ಟೈಲರ್ ಅಂಗಡಿನೇ. ಸ್ಟಿಚಿಂಗ್ ಮಿಷಿನು, ಜಿಗ್ಜಾಗ್ ಮಿಷಿನು, ಓರ್ಲಾಕ್ ಮಿಷಿನು ಎಲ್ಲ ತೊಗೊಂಬಿಟ್ಟು ಒಂದಷ್ಟು ಫ್ಯಾಬ್ರಿಕ್ ತೊಗೊಂಬಿಟ್ಟು 3 ಲಕ್ಷಕ್ಕೆ ಆರಾಮಾಗಿ ಒಂದು ಅಂಗಡಿನ ಬಾಡಿಗೆಗೆ ಅಂಗಡಿ ತೊಗೊಂಡು ಅಡ್ವಾನ್ಸ್ ಎಲ್ಲ ಕೊಟ್ಟು ಮಾಡ್ಬೋದಲ್ಲ. ಈ ಒಂದು ಮಿಷಿನ್ಗೆ ಹಾಕಿ ನಾವು ಅದರಲ್ಲಿ ಅಷ್ಟು ಬಂಡವಾಳ ತೆಗಿಯೋಕ್ಕಾಗುತ್ತಾ, ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿದ್ರು. ಅವ್ರು ಹಿಂಗೆ ಹೇಳಿದ್ರು, ಅಷ್ಟೊಂದು ಬಂಡವಾಳ ನಾವು ತೆಗಿಯೋಕ್ಕಾಗುತ್ತಾ, ಇವಾಗ ಆ ಬಂಡವಾಳ ಹಾಕಿದ್ಮೇಲೆ ಬರುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇರಲ್ಲ, ಆಮೇಲೆ ಅಷ್ಟು ಕೆಲಸ ಬರಬೇಕಲ್ಲ. ಹಂಗಾಗಿ ಅದನ್ನು ನೋಡಿ ಮಾಡಿ ತೊಗೊಳೋಕೆ ಕೆಲವರು ಇವಾಗ ನೋಡಿದ ತಕ್ಷಣ ಅಯ್ಯೋ ನಾವು ತೊಗೊಬಿಡೋಣ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ನೋಡಿ ಮಾಡಿ ತೊಗೊಳ್ಳಿ. ಅಂದರೆ ನನ್ನ ಪ್ರಕಾರ ಇದು ಎಷ್ಟು ಕೆಲಸ ಜಾಸ್ತಿ ಇರಬೇಕು, ಆಮೇಲೆ ಜಾಸ್ತಿ ಇದ್ರೂ ಹಂಗೆ ರಿಪೇರಿಗೆ ಬರುತ್ತೆ. ನೀವು ಯಾವ ಮಿಷಿನ್ ತೊಗೊಂಡ್ರು ಅಷ್ಟೇ, ದಿನ ಕಳೀತಾ ರಿಪೇರಿಗೆ ಬಂದೇ ಬರುತ್ತೆ. ಆದರೆ ಇವು ಮಾಮೂಲಿ ಮಿಷಿನ್ ಥರ ಅಲ್ಲ ಇದು, ಇದಕ್ಕೆ ಬಂಡವಾಳ ಹಾಕ್ದಂಗೆ ರಿಪೇರಿಗೂ ಜಾಸ್ತಿ ಇಡಬೇಕಾಗುತ್ತೆ ದುಡ್ಡನ್ನ. ಓಕೆನಾ. ಇವಾಗ ನಾನು ಇಲ್ಲಿಗೇ ನಮ್ಮ ಮಿಷಿನ್ಗೆ ಒಂದು ಸಲ ರಿಪೇರಿ ದಾರ ಸ್ಟಕ್ ಆಗಿದ್ದಕ್ಕೆ ಅವ್ರು ಬರೋದಕ್ಕೆ ಅಂದರೆ ಇದು ಎಲ್ಲ ಕಡೆನೂ ಮಾಡ್ಸೋಕ್ಕಾಗಲ್ಲ. ನಾವು ಯಾವ ಕಂಪ್ನಿ ತೊಗೊಂಡಿರ್ತೀವಿ ಅವ್ರ ನಂಬರ್ಗಳಿರುತ್ತೆ, ಅವ್ರಿಗೆ ಫೋನ್ ಮಾಡಬೇಕು. ರಿಪೇರಿ ಮಾಡೋಕ್ಕೆ ಅಂತಲೇ ಒಬ್ಬರನ್ನ ಕಳಿಸ್ತಾರೆ. ಆದರೆ ಅವ್ರಿಗೆ ಅವ್ರು ಬರುವಾಗ ಅವರು ಬಸ್ ಚಾರ್ಜು ಅವ್ರದ್ದೆಲ್ಲ ಚಾರ್ಜ್ ಕೊಡಬೇಕು, ನಮ್ಮ ರಿಪೇರಿ ಚಾರ್ಜ್ ಅಲ್ದೇ ಅವ್ರು ಬರೋದಕ್ಕೆ ಬಸ್ ಚಾರ್ಜ್ ಎಲ್ಲ ಕೊಡಬೇಕಾಗುತ್ತೆ. ಓಕೆನಾ. ಈ ಥರ ಎಲ್ಲ ಇದೆ. ನಮಗೂ ತೊಗೊಂಡಾದ್ಮೇಲೆ ಇದರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆಮೇಲೆ ನಾನು ಹೇಳ್ದಂಗೆ ಟೈಲರ್ಗಳಾದರೆ ಟೈಲರಿಂಗ್ ಕೆಲಸನೂ ಇರುತ್ತೆ, ಅದ್ರ ಜೊತೆಗೆ ಮೇಂಟೈನ್ ಮಾಡಿಬಿಡ್ಬೋದು. ಆಮೇಲೆ ಸ್ವಲ್ಪ ಬೇಗನೆ ಇದಾಗುತ್ತೆ, ಯಾಕೆಂದರೆ ನಾವು ಟೈಲರ್ ಕೆಲಸ ಮಾಡ್ತಾಯಿರ್ತೀವಿ, ವರ್ಕಿಗೆ ಬೇರೆ ಕಡೆ ಹೋಗ್ತೀವಿ ಅಂದಾಗ ಇಲ್ಲೇ ಮಾಡಿಸಿ, ಇಲ್ಲೇ ಚೆನ್ನಾಗಿದೆ ನೋಡಿ ಅಂತ ಎಲ್ಲನೂ ಹೇಳಿ ತೋರಿಸ್ಕೊಡ್ಬೋದು. ಆದರೆ ಬರೀ ವರ್ಕ್ ಮಾಡೋದಕ್ಕೆ ಅಂದರೆ ಕಡಿಮೆ, ಅದು ಮಾಡ್ತೀನಿ ಅಂದರೆ ಸ್ವಲ್ಪ ಚೆನ್ನಾಗಿರೋದು ಏರಿಯಾಗಳಲ್ಲಿ ನೋಡಿ ಮಾಡಿ ಚೆನ್ನಾಗಿರತ್ತೋ ಬಾಡಿಗೆಗೆ ತೊಗೊಂಡು ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲ ನಿಮ್ಮ ಮನೆಗಳ ಥರ ಚೆನ್ನಾಗಿ ಆ ಥರ ವರ್ಕೌಟ್ ಆಗುತ್ತೆ ಅಂದರೆ ನಡೆಯುತ್ತೆ, ಇಲ್ಲ ಅಂದರೆ ತುಂಬಾ ಕಷ್ಟ ಇದೆ. ಓಕೆನಾ. ಪಾಪ ಆ ಮೇಡಮ್ ಅಂತೂ ಹಂಗೆ ಅಂದ್ಕೊಂಡು ನಂಬರು ತಗೊಂಡೋದ್ರು. ನಾನು ಏನಾದರೂ ಮಾಡಿಸ್ಬೇಕು ಅಂದರೆ ಕೇಳ್ತೀನಿ ಮಾಡಿಕೊಡಿ ಅಂದ್ಬಿಟ್ಟು ಹೋದ್ರು. ಹಂಗೆ ಆ ಥರ ಹೇಳ್ಕೊಂಡು ಹೋದ್ರು. 3 ಲಕ್ಷ ಅದಕ್ಕೆ ಹಾಕೋ ಬದಲು ನಾವು ಟೈಲರಿಂಗ್ ಮಿಷಿನ್ ಹಾಕ್ಕೊಂಡು ಒಂದು ಅಂಗಡಿ ಶಾಪ್ ಮಾಡ್ಕೊಂಡ್ರೆ ಸಾಕು, ಅದಕ್ಕಿಂತ 2ರಷ್ಟೇ ದುಡಿಬೋದಲ್ಲ ಅಂತ ಅಂದ್ಕೊಂಡು ಹೋದರು. ಈಗ ಆಮೇಲೆ ಜಾಸ್ತಿ ರೆಡಿಮೇಡು ಇವಾಗ ನಾವೇನು ವರ್ಕ್ ಮಾಡ್ತೀವಿ ಅದನ್ನೇ ವರ್ಕ್ ಮಾಡಿ ಪೀಸ್ಗಳು ಬಿಟ್ಬಿಟ್ಟಿದ್ದಾರೆ. ಅದನ್ನೇ ಚೀಪಾಗಿ ಕೊಡ್ತಾರೆ. ಅಯ್ಯೋ ಅಷ್ಟು ಕಡಿಮೆಗೆ ಇದು ಹೆಂಗೆ ಕೊಡ್ತಾರೋ ಏನೋ ನಮಗಂತೂ ಗೊತ್ತಿಲ್ಲ. ನಮಗಿವಾಗ ಅದಕ್ಕೆ ಕ್ಯಾನ್ವಾಸ್ ಹಾಕಬೇಕು, ದಾರ ಹಾಕಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಆಮೇಲೆ ಅದಕ್ಕೆಲ್ಲ ಮಾಮೂಲಿ ಆಯಿಲಿಂಗ್ ಮಾಡ್ತಾ ಇರಬೇಕು. ಇವೆಲ್ಲ ಜೊತೆಗೆ ನಾವು ಅದಕ್ಕೆ ಫ್ರೇಮ್ ಹಾಕೋಕ್ಕೆ ಅದಕ್ಕೆ ಕೊಡೋ ಟೈಮು ನೋಡ್ಕೊಳ್ಳೋದು, ಇವೆಲ್ಲ ನೋಡಿದ್ರೆ ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಬಜೆಟ್ ಬೀಳುತ್ತೆ ಅದಕ್ಕೆ ಕ್ಯಾನ್ವಾಸ್ಗೆಲ್ಲ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅದೆಲ್ಲ ಹಾಕಿದ್ರೆ ನಮಗೆ ವರ್ತ್ ಆಗೋದೇ ಇಲ್ಲ. ಆದ್ರೂ ಇಷ್ಟರಲ್ಲಿ ನಾನು ಇವಾಗ ವರ್ಕ್ಗೆ 500 ಮಾಡಿದ್ದೀನಿ ಈಗ. ಮೊದಲೆಲ್ಲ 450 400 ತೊಗೋತಾ ಇದ್ದೆ. ಈಗ ಏನೇ ಆಗಲಿ ನಮಗೆ ಅದು ಕಡಿಮೆ ಅಂದ್ರೂ ವರ್ತ್ ಆಗಲ್ಲ ಅಂದ್ಬಿಟ್ಟು ಅಷ್ಟೊಂದು ಇದೆಲ್ಲ ಕ್ಯಾನ್ವಾಸು ದಾರ ಅವೆಲ್ಲನೂ ಹಾಕಿ ಮಾಡಿದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಮಾಡಿದ್ದೀನಿ. ಓಕೆನಾ. ಈ ರೀತಿ ಯಾರಾದರೂ ಕಂಪ್ಯೂಟರ್ ಮಿಷಿನ್ ತೊಗೋಬೇಕು ಅಂತ ಐಡಿಯಾ ಇದ್ದರೆ ನೋಡಿ, ಒಂದು ಸಲ ಇಲ್ದಾರೆ 2 ಸಲ ಯೋಚನೆ ಮಾಡಿ ತಗೊಳ್ಳಿ. ನೀವು ಟೈಲರ್ ಆಗಿದ್ದರೆ ತಗೊಳ್ಳಿ, ಸ್ವಲ್ಪ ವರ್ಕೌಟ್ ಆಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ. ಬಂಡವಾಳ ಹಾಕ್ಬಿಟ್ಟು ಕೈ ಬಿಸಿ ಮಾಡ್ಕೊಬೇಡಿ, ನೋಡಿ ಮಾಡಿ ಯೋಚನೆ ಮಾಡಿ ತಗೊಳ್ಳಿ. ಇವಾಗ ನಾವು ಅಂದರೆ ಯೋಚನೆ ಮಾಡಿ ಅವಾಗ ಅಷ್ಟು ಗೊತ್ತಿಲ್ಲ, ನಾವು ಕೆಲಸ ಡಲ್ಲಿತ್ತು, ಜೊತೆಗೆ ಕಂಪ್ಯೂಟ್ರದ್ದೇನೋ ಕಲ್ತ್ಕೊಳ್ಳೋಣ ಮಾಡೋಣ ಅಂತ ಮಾಡ್ಕೊಂಡಿದ್ದಾಯಿತು. ಹಂಗೆ ನೀವು ಆ ಥರ ಎಡ್ವಕ್ಕೆ ಹೋಗಬೇಡಿ ಯಾರೂ. ಓಕೆನಾ. ಸ್ವಲ್ಪ ನಿಧಾನ ಆದರೂ ಅಷ್ಟೊಂದು ಅಮೌಂಟ್ ಹಾಕ್ಬಿಟ್ಟು ತೆಗಿಯೋಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ತಗೊಳ್ಳಿ. ಕೆಲವ್ರದ್ದು ಸಕ್ಸಸ್ ಆಗಿರೋರ್ದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಚೆನ್ನಾಗಿ ಕೆಲಸ ನಡೀತಾ ಇದೆ, ರನ್ನಿಂಗ್ ಇರೋರು ಇದ್ದಾರೆ. ಅಂದರೆ ನೀವು ಇವಾಗ ಅವ್ರಿವ್ರು ನೋಡಿ ತಗೊಳ್ಬೇಡಿ, ನಿಮ್ಮ ಬಜೆಟ್ಗೆ ನೀವು ಮೇಂಟೈನ್ ಮಾಡ್ತೀರಾ ಅನ್ನೋದನ್ನು ನೋಡಿ ತಗೊಳ್ಳಿ. ಒಂದು ಸಲ ಹಾಕ್ಬಿಟ್ಟು ಕೈ ಸುಟ್ಕೊಂಡ್ಮೇಲೆ ಆಮೇಲೆ ಅದನ್ನು ಮಾರೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ನೋಡಿ ಮಾಡಿ ತಗೊಳ್ಳಿ. ಹೆಣ್ಮಕ್ಳು ಒಂದು ಸ್ವಲ್ಪ ದುಡ್ಕೋದು ಜಾಸ್ತಿ, ಏನಕ್ಕೆ ಅಂದರೆ ಅಯ್ಯೋ ಇವ್ರು ಸಂಪಾದನೆ ಮಾಡ್ತಾಯಿದ್ದಾರೆ, ನಾವು ಮಾಡಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು ಅನ್ನೋ ಇದಕ್ಕೆ ಬೇಗನೆ ಇದು ಮಾಡಿಬಿಡ್ತಾರೆ.
ಅದಕ್ಕಾಗಿ ನಿಧಾನಕ್ಕೆ ಯೋಚನೆ ಮಾಡಿ ನೋಡಿ ನಿಮ್ಮ ಹತ್ರ ಬಜೆಟ್ಗೆ ಇವಾಗ ಅದು ಒಂದೆರಡು ದಿನ ಕೆಲಸ ಆಗಲಿಲ್ಲ ಅಂದ್ರೂ ರನ್ನಿಂಗ್ ಆಗುತ್ತೆ. ಕೆಲವೊಂದು ಟೈಮ್ ತೊಗೊಳುತ್ತೆ, 1 ತಿಂಗಳು 2 ತಿಂಗಳು ಆ ಥರ. ಆ ಟೈಮಲ್ಲಿ ನೀವು ಅದು ಅಮೌಂಟ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋ ಧೈರ್ಯ ಇದ್ದರೆ ತೊಗೊಂಡು ಮಾಡ್ಬೋದು. ಅಂದರೆ ಹೇಳ್ದಂಗೆ 2 ಥರನೂ ಇದೆ. ಕೆಲಸ ಮಾಡೋಕ್ಕಾಗ್ದೇ ಬಿಟ್ಟಿರೋರು ಇದ್ದಾರೆ, ಅದನ್ನ ರನ್ನಿಂಗ್ ಮಾಡ್ತಾ ಇರೋರು ಇದ್ದಾರೆ. ಓಕೆನಾ? ಆ ಥರ ನಿಮ್ಗೆ ಯಾವ ಕ್ಯಾಟಗಿರಿಗೆ ಸೇರ್ತೀರ ನೋಡಿಕೊಂಡು ನೀವು ನೋಡಿ ಮಾಡಿ ತೊಗೊಳ್ಳಿ. ಓಕೆನಾ? ಹಂಗಾಗಿ ನನಗೆ ತಿಳಿದ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿದ್ದೀನಿ. ನೀವು ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಅಳವಡಿಸ್ಕೊಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.